ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 16, 2026ರಂದು ಪಾಲಿ ಇನ್ಸ್ಟಿಟ್ಯೂಟ್ ನಳಂದ ಆವರಣ, ಕುಸನೂರು ರಸ್ತೆ, ಕಲಬುರಗಿ ಪಾಲಿ ಕನ್ನಡ ಶಬ್ದಕೋಶ 5ನೇ ಸಂಪುಟದ ಲೋಕಾರ್ಪಣೆ ಮತ್ತು ಪದವಿ ಕಾಲೇಜುಗಳಿಗೆ ಪಾಲಿ ಕನ್ನಡ ಶಬ್ದಕೋಶ ಸಂಪುಟಗಳ ಕೊಡುಗೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಶ್ರೀ ರಾಹುಲ್ ಎಂ ಖರ್ಗೆ ಅಧ್ಯಕ್ಷರು. ಪಾಲಿ ಇನ್ಸ್ಟಿಟ್ಯೂಟ್ ಕಲಬುರಗಿ ಲೋಕಾರ್ಪಣೆ ಡಾಕ್ಟರ್ ಉಡುಪಿ ಕೃಷ್ಣ ಗೌರವ ಪ್ರಧಾನ ಕಾರ್ಯದರ್ಶಿಗಳು. ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಬೆಂಗಳೂರು. ಸಂಪುಟ ಕುರಿತು ಡಾಕ್ಟರ್ ಎಸ್ ಶಿವರಾಜಪ್ಪ ವಿಶ್ರಾಂತ ಸಂಸ್ಕೃತ ಪ್ರಾಧ್ಯಾಪಕರು ಮೈಸೂರು. ಮುಖ್ಯ ಅತಿಥಿ ಡಾಕ್ಟರ್ ಶಿವಾಜಿ ಜೋಯಿಶ್ ಹಿರಿಯ ಪ್ರಾಧ್ಯಾಪಕರು ಹಾಗೂ ಬೌದ್ಧ ವಿದ್ವಾಂಸರು ಮೈಸೂರು. ಉಪಸ್ಥಿತಿ ಪ್ರೊಫೆಸರ್ ಮಲ್ಲೇಪುರಂ, ಜಿ ವೆಂಕಟೇಶ್ ಗೌರವ ನಿರ್ದೇಶಕರು, ಪಾಲಿ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸ್ಥಳ ಶ್ರೀ ರಾಜೇಂದ್ರ ಭವನ, ಜೆಎಸ್ಎಸ್ ಆಸ್ಪತ್ರೆ ಆವರಣ, ಮೈಸೂರು. ಮುಗಿಬಹುದು ಅಂತ. ಆದ್ರೆ ಈಗ 5ನೇ ಸಂಪುಟ ಮುಗಿಯುವ ಕಾಲಕ್ಕೆ ಇನ್ನು ಈನಲ್ಲಿ ಹಂಚಿಕೋಗಿದೆ. ನಾವಿನ್ನು ಮುಗಿದಿದೆ, ಆ ಮುಗಿದಿದೆ, ಈ ಮುಗಿದಿದೆ, ಈ ಮುಗಿದಿದೆ, ನಲ್ಲಿ ನಾವು ಪ್ರವೇಶ ಮಾಡಬೇಕೀಗ. ಹೀಗೆ ತುಂಬಾ ವಿಸ್ತಾರವಾದಂಥದ್ದು. ಈ ಕೋಶವನ್ನು ಅಧ್ಯಯನ ಮಾಡ್ತಾ ಹೋದಂತೆ ನಮಗೆ ಕನ್ನಡದಲ್ಲಿ ಕೇಶವರಾಜ ಶಬ್ದಂತರ ಪದದ ಅಪಪ್ರಮುಖ ಪ್ರಕರಣ ಅಂತ ಒಂದು ಪ್ರಕರಣ ಇದೆ. ಆ ಪ್ರಕರಣವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಪ್ರಾಕೃತ ಮತ್ತು ಪಾಲಿಯನ್ನ ನೀವು ಅಧ್ಯಯನ ಮಾಡಿದ್ರೆ ಆ ಪ್ರಕರಣವನ್ನ ಅರ್ಥ ಮಾಡ್ಕೊಳ್ಳೋದು ಅವಕಾಶ ಆಗುತ್ತೆ. ಒಂದು ವಿಷಯ ಇಲ್ಲಿ ಹೇಳಬೇಕಾದ್ದು, ಈಗ ಋಗ್ವೇದ ಅನ್ನೋದು ಸಂಸ್ಕೃತದಲ್ಲಿ ಇರೋದು. ಋಗ್ವೇದ ಅಂತ ಹೇಳಿ ಪಾಲಿಯಲ್ಲಿ ಇದೆ. ಅದು ಅಲ್ಲಿ ನಮ್ಮ ಈ ಕೋಶದಲ್ಲಿ ಅದನ್ನ ನೋಡ್ತಾ ಹೋದ್ರೆ ಈಗ ಯಾವ್ಯಾವುದು ನಮ್ಮ ವೇದಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ವಿವರಗಳಿದೆಯೋ, ವೇದಕ್ಕೆ ಸಂಬಂಧಪಟ್ಟಂತೆ ವಿವರಗಳಿದೆಯೋ ಅದೆಲ್ಲವೂ ಕೂಡ ದೀಪವಂಶದಲ್ಲಿ, ಖುದ್ದಕ ನಿಕಾಯಕದಲ್ಲಿ, ಮಧ್ಯಮ ನಿಕಾಯಕದಲ್ಲಿ ಇದರ ಉಲ್ಲೇಖಗಳು ತುಂಬಾ ಬಂದಿವೆ. ಈಗ 5 ಸಂಪುಟಗಳ ಬಗ್ಗೆ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಬಹಳ ಅದ್ಭುತವಾಗಿ ವಿವರವಾಗಿ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಶಬ್ದವಾಣಿ ಗರ್ಭವನ್ನು ಬರೆದಿರತಕ್ಕಂತಹ ಕೇಶಿರಾಜ ಒಂದು ಕಲ್ಲ ಹೀಗೆ ಬರೀತಾರೆ: ವ್ಯಾಕರಣದಿಂದ ಪದ, ಆ ವ್ಯಾಕರಣದ ಪದವಿ ಅರ್ಥ, ಅರ್ಥವೇ ತತ್ವಾರೋಪ, ತತ್ವಾರೋಪದಿ ಮುಕ್ತಿಯಕ್ಕೂ ಇದೇ ಬುದ್ಧಕ್ಕೆ ಫಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.